ಬಂದೇವ್ರಿ ಶಿಕಾರಿಪುರ ಹುಚ್ಚರಾಯ ಸ್ವಾಮಿ ದೇವಸ್ಥಾನಕ್ಕೆ. ಮೂರು ಹನುಮಪ್ಪ ನದಿಗೆ ಮಾತ್ರ ನೋಡಿದ್ರ ಕಾಶಿ ಯಾತ್ರೆ ಮಾಡೋಣ ಏನು ನೋಡಕ್ಕೆ. ಸಿರಿ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡೇ ಏನಪ್ಪ ಅಂದ್ರೆ ಮೂರು ಹನುಮಪ್ಪಗೆ ಹೊಂಟೇವ್ರಿ. ಅಂದ್ರೆ ಅಧಿಕ ಮಾಸದೊಳಗೆ ಮೂರು ಹನುಮಪ್ಪನ ನೋಡ್ಬೇಕಂತ. ಆ ಮೂರು ಹನುಮಪ್ಪನ್ನು ಒಂದೇ ದಿನ ನೋಡಿದ್ರೆ ಕಾಶಿ ಯಾತ್ರೆ ಮಾಡ್ದಂಗಂತ. ಸೊ ಹಾಗಾಗಿ ನಾವು ಇವತ್ತು ಕಾಶಿ ಯಾತ್ರೆ ಮಾಡತ್ತೀವಿ. ಬರ್ರಿ ನಾವು ನೀವು ಎಲ್ಲರೂ ಸೇರಿ ಮಾಡೋಣ. ನಮ್ಮ ಅಂಟೀರು ಅವ್ರ ಮಕ್ಕಳು ಎಲ್ಲರೂ ಸೇರಿ ಹೊಂಟೇವಿ. ನಮ್ಮೂರಿಂದ ಟ್ರಾವೆಲ್ನ ಸ್ಟಾರ್ಟ್ ಮಾಡೇವಿ. ಮತ್ತು ಆನ್ ದ ವೇ ನಮ್ಮ ಅಪ್ಪಾಜಿರನ್ನ ಹತ್ತಿಸ್ಕೊಂಡು ಮತ್ತು ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡ್ಬೇಕು. ಆಲ್ರೆಡಿ ನಮ್ಮ ಊರಿಗೆ ರೀಚ್ ಆದ್ವಿ. ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬರತೈತಿ. ಬರ್ರಿ ಏನೇನು ಮಾಡತ್ತಾರ, ಅವ್ರು ರೆಡಿ ಆಗ್ಯಾರೋ ಇಲ್ಲ, ರೆಡಿ ಆದರೆ ಕರ್ಕೊಂಡು ಹೋಗೋದು. ಬೇಗ ಬಿಟ್ಟೇವ್ರಿ, ಭಾಳ ರಶ್ ಇರೋ ಕಾರಣ ಬೇಗ ಟ್ರಾವೆಲ್ನ ಸ್ಟಾರ್ಟ್ ಮಾಡೇವಿ. 4:15ಗೆ ಬಿಟ್ಟೇವಿ. ಬಟ್ ಅಲ್ಲಿ ಹೆಂಗಿರ್ತೈತಿ ಏನೂ ಗೊತ್ತಿಲ್ಲ. ಈ ಸರಿ ಮಾತ್ರ ಎಲ್ಲರೂ ಹೇಳತ್ತಾರ ಭಾಳ ರಶ್ ಇರ್ತೈತಿ ಅಂಥೇಳಿ. ಆರಾಮದ್ರಿ ಹೆಂಗ ಸರಿ ಎಲ್ಲಿ ಹೊಂಟ್ರಿ ಈಗ? ಎಲ್ಲಿ ಹೊಂಟ್ರಿ? ಇಲ್ಲಿ ಶ್ರೀ ಭ್ರಾಂತೇಶ್ವರ ಸ್ವಾಮಿಯ ಮೂಗಿನಲ್ಲಿ ಸಾಲಿಗ್ರಾಮವಿದೆ ಅಂತಂದು ಬರತೈತ್ರಿ. ಇದು ಯಾರಿಗಾರ ಇದ್ರ ಕರೆಕ್ಟ್ ಮೀನಿಂಗ್ ಅದೇನು ಅನ್ನೋದು ಅರ್ಥ ಆದ್ರೆ ಕಮೆಂಟ್ ಮಾಡಿರಿ. ನನಗೆ ಗೊತ್ತೈತಿ, ಬಟ್ ಅಷ್ಟು ಸಂಪೂರ್ಣವಾಗಿ ತಿಳ್ಕೊಳಕ್ಕಾಗತ್ತಿಲ್ಲ. ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಎಲ್ಲರೂ ದೇವ್ರ ದರ್ಶನ ತೊಗೊಳ್ರಿ ನೀವು. ಒಂದು ಸೈಡ್ ವೆಜಿಟೇಬಲ್ಸ್, ಒಂದು ಸೈಡ್ ಫ್ರೂಟ್ಸ್. ನಮ್ಮದು ಇವತ್ತು ಫಸ್ಟ್ ದರ್ಶನ ಶಿಕಾರಿಪುರದ ಭ್ರಾಂತೇಶ್ವರ ಸ್ವಾಮಿದ ದರ್ಶನ ಆಯ್ತು. ಅದಾದಮೇಲೆ ಎಳ್ಳು ಬತ್ತಿನ ನಮ್ಮ ಅರಿಷ್ಟಗಳನ್ನು ಕಳ್ಕೊಳೋಕ್ಕೋಸ್ಕರ ಎಳ್ಳು ಬತ್ತಿನ ದೇವರಿಗೆ ಬೆಳಗಿ ದೇವರ ಆಶೀರ್ವಾದ ತೊಗೊಂಡು ಮತ್ತೀಗ ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡಬೇಕು. ಶಿಕಾರಿಪುರ ಹುಚ್ಚರಾಯ ಸ್ವಾಮಿ ದೇವಸ್ಥಾನಕ್ಕೆ. ಆಗಲೇ ರಶ್ ನೋಡಿ. ಟೈಮ್ ಎಷ್ಟೈತ್ರಿ? ಟೈಮ್ ತೋರಿಸ್ರಿ. ಟೈಮ್ 8 ಗಂಟೆ ಆಗೈತಿ. ಇಷ್ಟು ರಶ್ ಐತಿ ಆಗಲಿ. ಗಿಡ ಮರ ಪ್ರಕೃತಿ ಅಂದ್ರನ ಭಾಳ ಚಂದ ರೀ. ಇಲ್ಲೇ ದಾಳಿಂಬೆ ಗಿಡ ಐತೆ ನೋಡಿರಿ. ಮೊಗ್ಗು ಹೂವಾಗಿ, ಹೂವು ಕಾಯಾಗಿ, ಕಾಯಿ ಹಣ್ಣಾಗಿ, ಹಣ್ಣು ನಮ್ಮೆಲ್ಲರಿಗೆ ಸಿಹಿ ಆಗುತ್ತೆ. ಅದೇ ಥರದ್ದು ನೋಡಿರಿ ಎಷ್ಟು ಫಲ ಕೊಟ್ಟೈತೆ ಅಂದ್ರೆ ಇದು ಫುಲ್ ನೋಡಿ, ನೀವೇ ನೋಡ್ತಿರ್ಬೋದು. ಗಿಡ ಎಲ್ಲ ಫುಲ್ ಆಗಿಬಿಟ್ಟೈತೆ. ಅಷ್ಟು ಮೂರು ಹನುಮಪ್ಪ. ಹಾಯ್ ಮೂರು ಹನುಮಪ್ಪ. ಹಾಯ್ ಮೂರು ಹನುಮಪ್ಪ. ಹಾಯ್ ಮೂರು ಹನುಮಪ್ಪ +1. ಮೂರು ಹನುಮಪ್ಪ ನದಿಗೆ ಮಾತ್ರ ನೋಡಿದ್ರ ಕಾಶಿ ಯಾತ್ರೆ ಮಾಡೋಣ ಏನು ನೋಡಕ್ಕೆ ಹತ್ತು ನೀವು ಗಾಡಿ ಮೂರು ಹನುಮಪ್ಪ ನೋಡಕ್ಕೆ ಒಂದು ದರ್ಶನ ಆಗೈತೆ. ಎರಡನೇ ಸಾತಿನಲ್ಲಿ ಪ್ರಯಾಣ. ಸಿಂಧು ಹಾಯ್ ಹೇಳಮ್ಮ.
ಸೆಕೆಂಡು ಸಾತೇನಹಳ್ಳಿ ಶಾಂತೇಶ ಆಂಜನೇಯಂದು ದರ್ಶನ ತೊಗೊಂಡ್ವಿ ರೀ. ಸ್ಪೆಷಲಿಟೀಸ್ ಏನೂ ಚಲೋ ಇರಲಿಲ್ಲ. ಅಲ್ಲಿ ಕಮಿಟಿಯವ್ರಿಗೆ ಏನು ಒಂದು ಕ್ಯೂ ಲೈನಾಗಿ ಬಿಡೋದು ಏನು ಒಂದು ಸ್ವಲ್ಪನೂ ಸರಿ ಇರಲಿಲ್ಲ. ಬಟ್ ಏನು 3 ವರ್ಷಕ್ಕೆ ಒಂದು ಸತಿ ಮಾಡ್ತಾರೆ, ನೀಟಾಗಿ ಮಾಡಿದರೆ ಚಲೋ ಇತ್ತು. ಈಗ ಥರ್ಡ್ ಒನ್ ಟ್ರಾವೆಲ್ ಸ್ಟಾರ್ಟ್ ಮಾಡೋರಿ ಕದ್ರಮಂಡಿಗೆಗೆ. ಇಲ್ಲೇ ಅಷ್ಟೊಂದು ರಶ್ ಏನಿಲ್ಲ ರೀ, ದೇವ್ರ ದರ್ಶನ ಆರಾಮ್ಸೆ ಆಗ್ತೈತಿ ಅಂದ್ಕೊಂಡೇವಿ. ಅಲ್ಲಿ 2 ಕಡೆಗೆ ಹಣ್ಣುಕಾಯಿ ಏನು ಮಾಡಿಸ್ಲಿಲ್ಲ ನಾವು, ಅಲ್ಲೇ ದಕ್ಷಿಣೆ ಹಾಕಿದ್ವಿ. ಇಲ್ಲಿ ಕದ್ರಮಂಡಿಗೆ ಒಳಗೆ ಹಣ್ಣುಕಾಯಿ ಮಾಡಿಸ್ಬೇಕು. ಅಷ್ಟೊಂದು ರಶ್ ಏನಿಲ್ಲ ರೀ, ಆಮೇಲೆಲ್ಲ ಚಲೋ ಐತಿ. ಇದು ನಾವು 3 ವರ್ಷಕ್ಕೆ ಒಂದೊಂದು ಸತಿ ಅಂದರೆ ಇದು 3ನೇ ಸರಿ ರೀ ನಾವು ಇಲ್ಲಿ ಬರಾತಿರೋದು ಅಧಿಕ ಮಾಸದೊಳಗೆ. ಪ್ರಸಾದನೂ ಇತ್ತಿಲ್ಲೇ ಸಾಕಷ್ಟು ಪ್ರಸಾದ ಐತ್ರಿ. ಎಷ್ಟೋ ಭಕ್ತರು ಬಂದ್ರೂ ಎಲ್ಲರಿಗೂ ಸಾಕಾಗ್ತೈತಿ, ಅಷ್ಟು ಪ್ರಸಾದ ಐತಿ. ಇನ್ನು ಅದು ಹೆಂಗೆ ಖಾಲಿ ಆಗೈತೆ ಹಂಗಂಗೆ ಎಲ್ಲರಿಗೂ ಮಾಡತ್ತಿದ್ರು. ಇವಾಗ ನಮಗೂ 3 ಹನುಮಪ್ಪಂದು ದರ್ಶನ ಐತ್ರಿ. ಈಗ ಡೈರೆಕ್ಟ್ ಊರಿಗೆ. ಆಮೇಲೆ ಈ 3 ಹನುಮಪ್ಪನ ಅಧಿಕ ಮಾಸದೊಳಗೆ ನಾವೇನು ಬರ್ತೀವಲ್ಲ 3 ಹನುಮಪ್ಪನ ದರ್ಶನಕ್ಕೆ, ಈ 3 ಹನುಮಪ್ಪನ ದರ್ಶನಕ್ಕೆ ಬಂದಾಗ ಮತ್ತು ಏನು ಆ ಕಡೆ ಈ ಕಡೆ ಪ್ಲೇಸ್ ನೋಡೋದಾಗಲಿ, ಆಮೇಲೆ ಮತ್ತೊಂದು ದೇವಸ್ಥಾನಕ್ಕೆ ಹೋಗೋದಾಗಲಿ ಅದೇನು ಮಾಡಬಾರ್ದ್ರಿ. ಈ 3 ದೇವ್ರ ದರ್ಶನ ತೊಗೊಂಡು ಊರಿಗೆ ಹೋಗ್ಬೇಕು ನಾವು. ಹಾಗಾಗಿ ಈ ಕಾರ್ನ್ ತಿಂದು ಈಗ ಊರ ಕಡೆ ಪ್ರಯಾಣ ಮಾಡ್ತೇವೆ. ಈ ಕದ್ರಮಂಡಿಗೆ ಶಾಂತೇಶ ಹನುಮಪ್ಪಂದು ವಿಶೇಷತೆ ಏನಪ್ಪ ಅಂದ್ರೆ, ಈ ಹನುಮಪ್ಪ ಮೈಲಾರಲಿಂಗಪ್ಪನ ಅವತಾರ ಒಳಗದಾರಂತ್ರಿ. ನಮ್ಮ ಮನೆ ದೇವರ ಮೈಲಾರಲಿಂಗಪ್ಪಲ್ಲ, ಆ ದೇವ್ರ ಅವತಾರ ಒಳಗದಾರಂತ. ಎಲ್ಲ ಹನುಮಪ್ಪನ ಸೈಡಿಗೆ ಮುಖ ಇದ್ರೆ ಈ ಹನುಮಪ್ಪಂದು ನೇರವಾಗಿ ಮುಖ ಐತಿ. ಆಮೇಲೆ ಅಲ್ಲೇ ದಿವಿಟಿಗೆ ಆಗಲಿ ದೋಣಿ ಆಗಲಿ ಎಲ್ಲ ಇದ್ವು ರೀ. ನಾವು ಅದನ್ನಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. 3 ಹನುಮಪ್ಪ ಒಳಗೆ ಇದೊಂದು ಹನುಮಪ್ಪ ವಿಶೇಷತೆ, ಭಾಳ ವಿಶೇಷತೆ ಐತಿ. ಸಾತೇನಹಳ್ಳಿ ಒಳಗೆ ಅದು ಮಕ್ಕಳ ಸಂತಾನದ ಬಗ್ಗೆ ಅದ್ರ ಫೇಮಸ್ ಐತಿ ಆ ಹನುಮಪ್ಪ. ನಮ್ಮ 3 ಹನುಮಪ್ಪಂದು ಎಲ್ಲ ದರ್ಶನನೂ ಭಾಳ ಚಲೋ ಆಯ್ತು ರೀ. ದರ್ಶನ ಮಾಡಿಕೊಂಡು ನಮ್ಮ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ವಿ. ಮಳೆ ಅಂತೂ ಫುಲ್ ಸ್ಟಾರ್ಟ್ ಆಯ್ತು. ಇವಾಗ ನಾವು ಹಾವೇರಿ ಒಳಗದೀವಿ. ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ಈ ಅಧಿಕ ಮಾಸದ ಹನುಮಪ್ಪನ ದರ್ಶನ ನಿಮ್ಗೆ ಇಷ್ಟ ಆದರೆ ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.